ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಈ ವೇಳೆಯಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಜ್ಞಾನೋಕ್ತಿ 3ನೇ ಅಧ್ಯಾಯ 1ನೇ ವಚನ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯನ ವರ್ಷಗಳು ವೃದ್ಧಿಗೊಳಿಸುವವು. ದೇವರು ಹೇಳ್ತಾ ಇದ್ದಾರೆ, ಕಂದ. ನೋಡಿದ್ರ, ದೇವರು ಎಷ್ಟು ಪ್ರೀತಿಯಿಂದ ನಿಮ್ಮನ್ನೆಲ್ಲರನ್ನ ಕಂದ ಅಂತ ಕರೀತಾ ಇದ್ದಾನೆ. ನೀವು ಕಂದ ಅಂತ ಯಾರಿಗೆ ಹೇಳ್ತೀರಾ? ಚಿಕ್ಕ ಮಕ್ಕಳನ್ನ ನೋಡಿ ನಾವೇನು ಮಾಡ್ತೀವಿ, ಹಸು ಕೂಸುಗಳನ್ನ ನೋಡಿ, ಸಣ್ಣ ಮಕ್ಕಳನ್ನ ನೋಡಿ ಕಂದ, ಮುದ್ದು, ಚಿನ್ನ, ಬಂಗಾರ, ಆ ರೀತಿ ನಾವು ಮಕ್ಕಳನ್ನ ನೋಡಿ ಕರಿತೀರಲ್ಲ. ಹಾಗೆ ಯೇಸು ಸ್ವಾಮಿ ಎಷ್ಟು ಪ್ರೀತಿಯಿಂದ ನೋಡ್ರಿ ಕಂದ ಅಂತ ಕರೀತಾ ಇದ್ದಾರೆ. ಹಾಲೆಲೂಯ. ಈ ರೀತಿಯಾಗಿ ಕಂದ ಅಂತ ಕರೆಯುವ ದೇವರನ್ನ ಈ ಸರ್ವಲೋಕದಲ್ಲಿ ಎಲ್ಲಾದರೂ ನೋಡಿದ್ದೀರಾ, ಕೇಳಿದ್ದೀರಾ? ಇಲ್ಲವೇ ಇಲ್ಲ. ಆದರೆ ಯೇಸು ಸ್ವಾಮಿ ನೋಡ್ರಿ ಎಷ್ಟು ಅದ್ಭುತವಾದ ದೇವರು, ಎಷ್ಟು ಪ್ರೀತಿಯುಳ್ಳ ದೇವರು, ಎಷ್ಟು ಕರುಣೆ ತುಂಬಿರುವಂಥ ಸರ್ವಶಕ್ತಿಯುಳ್ಳ ದೇವನು ಏನೆಂದು ನಿಮ್ಮನ್ನು ಕರೀತಾ ಇದ್ದಾನೆ, ಕಂದ ಅಂತ ಕರೀತಾ ಇದ್ದಾನೆ. ಆ ಮಾತಿಗೆ ಎಷ್ಟು ಖುಷಿ ಆಗುತ್ತಲ್ವಾ? ಆ ಮಾತಿಗೆ ಎಷ್ಟು ಸಂತೋಷ ಆಗುತ್ತಲ್ವಾ? ಆಮೇನ್, ಹಲ್ಲೆಲೂಯ. ದೇವ್ರು ಹೇಳ್ತಾರೆ, ಕಂದ, ನನ್ನ ಉಪದೇಶವನ್ನು ಮರೆಯಬೇಡ. ದೇವ್ರು ಹೇಳ್ತಾರೆ, ನನ್ನ ಉಪದೇಶವನ್ನು ಕೇಳ್ತೀರಾ, ನನ್ನ ವಾಕ್ಯವನ್ನು ಕೇಳ್ತೀರಾ, ದೇವರ ವಾಕ್ಯವನ್ನು ಕೇಳ್ತೀರಾ, ಓದ್ತೀರಾ, ಎಲ್ಲ ಮಾಡ್ತೀರಾ. ಆದರೆ ದೇವ್ರು ಹೇಳ್ತಾರೆ, ಅದನ್ನು ಕೇಳ್ತೀಯಲ್ವಾ, ಆ ಉಪದೇಶವನ್ನು ಕೇಳ್ತೀಯಲ್ವಾ, ಆ ವಾಕ್ಯವನ್ನು ಓದ್ತೀಯಲ್ವಾ, ಕೇಳಿದ ಮೇಲೆ ಓದಿದ ಮೇಲೆ ಅದನ್ನು ಏನು ಮಾಡಬಾರ್ದಂತೆ, ಮರೆತು ಹೋಗಬಾರದು, ಮರೆತು ಹೋಗಬಾರದು. ಅದು ನಮ್ಮ ಮೈಂಡಲ್ಲಿ, ನಮ್ಮ ತಲೆಯಲ್ಲಿ, ನಮ್ಮ ನೆನಪುಗಳಲ್ಲಿ ಅದು ಪ್ರಿಂಟ್ ಆಗಬೇಕು. ಹಲ್ಲೆಲೂಯ. ಎಷ್ಟೇ ದಿನಗಳಾದರೂ ವರ್ಷಗಳಾದರೂ ನಮ್ಮ ಮನಸ್ಸು ಅದು ಬಿಟ್ಟು ಹೋಗಲೇಬಾರ್ದು. ನಮ್ಮ ಹೃದಯನ ದೇವ್ರ ವಾಕ್ಯ ಬಿಟ್ಟು ಹೋಗಲೇಬಾರ್ದು. ಎಷ್ಟು ವಾಕ್ಯ ಕೇಳಿದ್ರು, ಬೈಬಲ್ನ ಓದಿದ್ರು, ಅದು ನಮ್ಮ ನೆನಪಲ್ಲಿ, ನಮ್ಮ ಮೈಂಡಲ್ಲಿ ಇರಬೇಕು. ಆಗಲೇ ಅದರ ಮೂಲಕವಾಗಿ ನಮಗೆ ಒಂದು ಒಳ್ಳೆ ಆಶೀರ್ವಾದಗಳು ನಾವು ಕಾಣೋಕ್ಕೆ ಸಾಧ್ಯ. ಎರಡನೇ ದೇವ್ರ ವಾಕ್ಯ ಹೇಳುತ್ತೆ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಆಗ ದೇವ್ರ ವಾಕ್ಯ ಹೇಳುತ್ತೆ, ಮನಪೂರ್ವಕವಾಗಿ ದೇವ್ರ ವಾಕ್ಯನ ನಡೆಸ್ಬೇಕಂತೆ. ನೀವು ವಾಕ್ಯಗಳನ್ನ ಕೇಳುವಾಗ ಕೇಳ್ಬಿಟ್ಟು ಆ ವಾಕ್ಯಗಳನ್ನ ಹಾಗೇ ನಡೆಸ್ಬೇಕು. ಹಾಗೇ ನಡೆಸ್ಬೇಕಂದ್ರೇನು? ಆ ವಾಕ್ಯದ ಮೇಲೆ ನಂಬಿಕೆ ಇಟ್ಟು, ಪ್ರೀತಿ ಇಟ್ಟು, ಭರವಸವಿಟ್ಟು, ಸಂತೋಷವಾಗಿ ಆ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ಹಾಗೆ ಅನುಸರಿಸಬೇಕು. ದೇವ್ರ ವಾಕ್ಯವನ್ನು ಕೇಳಿ ತುಂಬ ಜನ ಮರ್ತೋಗ್ಬಿಡ್ತಾರೆ, ತುಂಬ ಜನ ಓದ್ತಾರೆ, ಅದು ನೆನಪಲ್ಲೇ ಇರಲ್ಲ. ಸಭೆಗಳಲ್ಲಿ ಕೇಳ್ತಾರೆ, ಅದು ಮೈಂಡಲ್ಲೇ ಇರೋದಿಲ್ಲ. ಅವ್ರನ್ನ ಕೇಳಿದ್ರೆ ತಲೆಗೆ ಇಚ್ಕೊಂಡು ಕೂತ್ಕೊಳ್ತಾರೆ. ಏನಪ್ಪ ಕೇಳಿದೆ, ನೆನಪೇ ಬರ್ತಾ ಇಲ್ಲಲ್ವಾ? ನೆನಪೇ ಬರ್ತಾ ಇಲ್ಲಲ್ವಾ? ಅಯ್ಯೋ, ಮರ್ತೋಗ್ಬಿಟ್ಟಿದ್ದೀನಿ ನಾನು ಅಂತಾರೆ. ನೋಡಿದ್ರಾ? ಕಾರಣ ಏನು? ದೇವರ ವಾಕ್ಯದ ಮೇಲೆ ಕೇಳೋಕ್ಕೆ ಆಸಕ್ತಿ ಇಲ್ಲ, ಅದನ್ನು ಕಲಿತುಕೊಳ್ಳೋಕ್ಕೆ ಆಸಕ್ತಿ ಇಲ್ಲ. ಅವುಗಳನ್ನೆಲ್ಲ ಪರೀಕ್ಷಿಸಿ, ಓದಿ, ತಿಳಿದು, ಅದರಲ್ಲಿ ಬೆಳೆದು ಬಲಗೊಂಡು ದೇವ್ರ ವಾಕ್ಯದಲ್ಲಿ ನೆಲೆಯಾಗಿ ನಿಲ್ಲಬೇಕನ್ನೋ ಒಂದು ಆಸಕ್ತಿ ಇಲ್ಲದವರಾಗಿ ಒಂಥರ ಕೇರ್ಲೆಸ್ ಆಗಿ ವಾಕ್ಯ ಕೇಳ್ತಾರಲ್ಲ, ಅಂಥವ್ರುಗಳ ಹೃದಯದಲ್ಲಿ, ಮನಸ್ಸಲ್ಲಿ ದೇವ್ರ ವಾಕ್ಯ ನಿಲ್ಲೋದೇ ಇಲ್ಲ. ಗ್ರಹಿಕೆ ಇಲ್ಲದ ವಾಕ್ಯಗಳು ಕೇಳುವಾಗೆ ನಿಲ್ಲೋದೇ ಇಲ್ಲ. ಸೈತಾನ ಏನು ಮಾಡ್ತಾನೆ, ಕೇಳಿರೋಂಥ ಎಲ್ಲ ವಾಕ್ಯಗಳನ್ನ ಕದ್ಕೊಂಡು ಹೋಗ್ಬಿಡ್ತಾನೆ. ಆ ವಾಕ್ಯದಲ್ಲೇ ಸಂಪೂರ್ಣ ಆಶೀರ್ವಾದ. ವಾಕ್ಯ ಅದ್ಭುತಗಳು ಮಾಡುತ್ತೆ, ವಾಕ್ಯ ಬಿಡುಗಡೆ ಕೊಡುತ್ತೆ, ವಾಕ್ಯ ಆರೋಗ್ಯ ಕೊಡುತ್ತೆ, ವಾಕ್ಯ ಶಕ್ತಿ ಕೊಡುತ್ತೆ, ವಾಕ್ಯ ಆಶೀರ್ವಾದಿಸುತ್ತೆ, ವಾಕ್ಯ ಎಲ್ಲ ಮಾಡುತ್ತೆ. ಆ ವಾಕ್ಯ ಇದ್ರೇ ಅದೆಲ್ಲ ಮಾಡೋದು. ಅದನ್ನು ನಾವು ಮರೆತು ಬಿಟ್ರೆ, ಅದನ್ನು ನಾವು ಅನುಸರಿಸದೆ ಹೋದರೆ ಸೈತಾನ ಏನು ಮಾಡ್ತಾನೆ, ಆ ವಾಕ್ಯ ತಗೊಂಡೋಗ್ಬಿಡ್ತಾನೆ. ಅವಾಗ ನೀವು ಹೇಗಿರ್ತೀರಾ? ಖಾಲಿಯಾಗಿರ್ತೀರ. ನಿಮ್ಮ ಹೃದಯಗಳು ಖಾಲಿ, ನಿಮ್ಮ ಮನಸ್ಸುಗಳು ಖಾಲಿ. ಅವಾಗ ನಿಮ್ಮ ಜೀವಿತದಲ್ಲಿ ಕಾರ್ಯಗಳು
ಏನಾಗೋದಿಲ್ಲ, ಅದ್ಭುತಗಳು ನಡೆಯಲ್ಲ, ಬಿಡುಗಡೆ ಆಗೋದಿಲ್ಲ, ಒಂದು ಆಶೀರ್ವಾದ ಉಂಟಾಗೋದಿಲ್ಲ, ಎಲ್ಲದರಲ್ಲಿ ಒಂದು ಆಶೀರ್ವಾದ ನಾವು ನೋಡೋಕ್ಕಾಗೋದಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಹಾಗಾಗಿ ದೇವರು ಹೇಳ್ತಾರೆ, ನನ್ನ ಉಪದೇಶವನ್ನು ಮರಿಬೇಡ. ದೇವ್ರ ವಾಕ್ಯನ ಮರೀಲೇಬಾರ್ದು. ಎಲ್ಲ ಸಂದರ್ಭಗಳಲ್ಲಿ ನೆನಪಲ್ಲಿರಬೇಕು. ಬಾಯಿ ಬಿಟ್ಟ ವಾಕ್ಯನ ಕಂಠಪಾಠ ಮಾಡಿ ವಾಕ್ಯಗಳನ್ನು ನಾವು ಮಾತಾಡಬೇಕು. ಮನಪೂರ್ವಕವಾಗಿ ದೇವ್ರ ವಾಕ್ಯಗಳನ್ನು ಅನುಸರಿಸಬೇಕು. ನಾವು ಅನುಸರಿಸಿ ಜೀವಿಸಬೇಕು. ಆಗಲೇ ದೇವರು ನಮ್ಮ ಸಂಗಡ ಇರ್ತಾನೆ. ಆಗಲೇ ನಾವು ಹೋಗುವ ಎಲ್ಲ ಕಡೆಗಳಲ್ಲಿ ದೇವರು ನಮ್ಮ ಸಂಗಡ ಇದ್ದು ನಾವು ಮಾಡೋ ಸಕಲ ವಿಧವಾದ ಕಾರ್ಯಗಳಲ್ಲಿ ಅವರು ಆಶೀರ್ವಾದನ ಕಟ್ಟಲೆ ಇಡ್ತಾರೆ. ವಾಕ್ಯದಿಂದಲೇ ನಮಗೆ ಧೈರ್ಯ, ವಾಕ್ಯದಿಂದಲೇ ನಮಗೆ ಬಲ, ವಾಕ್ಯದಿಂದ ನಮಗೆ ಆರೋಗ್ಯ, ವಾಕ್ಯದಿಂದ ನಮಗೆ ಎಲ್ಲ ಆಶೀರ್ವಾದಗಳು ಕಾಣೋಕ್ಕೆ ಸಾಧ್ಯ. ಕುಟುಂಬದಲ್ಲಿ, ಮಾಡುವ ಕೆಲಸಗಳಲ್ಲಿ, ನಿಮ್ಮ ಜೀವಿತಗಳಲ್ಲಿ ದೇವರ ವಾಕ್ಯನ ನೀವು ಅಭ್ಯಾಸ ಮಾಡಬೇಕು. ಯಾವಾಗಲೂ ದೇವ್ರ ವಾಕ್ಯನ ಕೇಳೋದು ಅಭ್ಯಾಸ ಮಾಡಬೇಕು. ಬೈಬಲ್ನ ಓದೋದು ಅಭ್ಯಾಸ ಮಾಡಬೇಕು. ಅದರಲ್ಲಿ ಇರೋ ಸತ್ಯವನ್ನು ನಾವು ಚೆನ್ನಾಗಿ ಪರೀಕ್ಷೆ ಮಾಡಿ ಗ್ರಹಿಸಿ ಎಲ್ಲವನ್ನು ಧ್ಯಾನಿಸಿ ಅದರಲ್ಲಿರೋಂಥ ದೇವರ ಮಹಿಮೆ ಬಲಗಳನ್ನು ವಾಕ್ಯದ ಮೂಲಕವಾಗಿ ತಿಳಿದು ಅದನ್ನು ನಾವೇನು ಮಾಡಬೇಕು, ಹೊಂದಿಕೊಳ್ಳಬೇಕು. ಹಲ್ಲೆಲೂಯ. ನಾವು ಹೀಗೆ ಮಾಡುವಾಗ ಏನಾಗುತ್ತಂದರೆ, ದೇವರ ವಾಕ್ಯ ಮರೆಯೋದೆ ನಾವು ಕೇಳಿ ಮತ್ತು ಮನೇಲಿರೋರಿಗೆಲ್ಲ ವಾಕ್ಯ ಹೇಳ್ಕೊಡ್ಬೇಕು. ನಿಮ್ಮ ಗಂಡನಿಗೆ ಆ ವಾಕ್ಯ ಹೇಳ್ಕೊಡ್ರಿ, ನಿಮ್ಮ ಅಕ್ಕ ತಂಗಿಗಳಿಗೆ ಆ ವಾಕ್ಯ ಹೇಳ್ಕೊಡ್ರಿ, ನಿಮ್ಮ ಮಕ್ಕಳಿಗೆ ಆ ವಾಕ್ಯನ ಹೇಳ್ಕೊಡ್ರಿ. ನೀವು ಹೊರಗಡೆ ಹೋಗುವಾಗ ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಮ ಸ್ನೇಹಿತರುಗಳು ಅನೇಕರು ಇರ್ತಾರೆ ನಿಮ್ಮೊಟ್ಟಿಗೆ, ಅವ್ರಿಗೆಲ್ಲ ಈ ವಾಕ್ಯದ ಬಗ್ಗೆ ನೀವು ಹೇಳಬೇಕು. ಹೇಳುವಾಗ ಏನಾಗುತ್ತೆ, ಅಲ್ಲಿ ಯೇಸು ಸ್ವಾಮಿ ಮಹಿಮೆ ಪಡ್ತಾರೆ. ಹಲ್ಲೆಲೂಯ. ವಾಕ್ಯಗಳನ್ನು ಅನುಸರಿಸಬೇಕು. ನೀವು ಅನುಸರಿಸಬೇಕು. ಅನೇಕರಿಗೆ ನೀವು ಹೇಳ್ಕೊಡ್ಬೇಕು, ವಾಕ್ಯ ಹಿಂಗಿದೆ, ನೀ ಹೀಗೆ ನಡ್ಕೊಳ್ಬೇಕು, ವಾಕ್ಯ ಹೀಗಿದೆ, ನೀ ಹೀಗೆ ಮಾತಾಡಬೇಕು, ವಾಕ್ಯ ಹೀಗಿದೆ, ನೀನು ಹೀಗೆ ವಾಕ್ಯದ ಪ್ರಕಾರ ಜೀವಿಸ್ಬೇಕು ಅಂದ್ಬಿಟ್ಟು ಅನೇಕರಿಗೆ ವಾಕ್ಯವನ್ನು ಫಾಲೋ ಮಾಡೋಕ್ಕೆ ನೀವು ಅವ್ರಿಗೆ ಹೇಳ್ಕೊಡ್ಬೇಕು. ಮೊದಲು ನೀವು ವಾಕ್ಯನ ಕೇಳಿ ಮರೀದಿರ ಎಲ್ಲರಿಗೂ ಹೇಳ್ಕೊಡ್ಬೇಕು. ಅನಂತರ ವಾಕ್ಯವನ್ನು ನೀವು ಅನುಸರಿಸಿ ಅದನ್ನು ಅನುಸರಿಸೋರ್ಗೂ ಸಹ ನೀವು ಎಲ್ಲರಿಗೂ ನೀವು ಒಂದು ಮಾರ್ಗದರ್ಶನ ಕೊಡೋರಾಗಿ ನೀವು ಹೇಳೋರಾಗಿ ಇರಬೇಕು. ಆಗಲೇ ವಾಕ್ಯ ನಿಮ್ಮಲ್ಲಿ ಕ್ರಿಯೆ ಮಾಡುತ್ತೆ. ನೀವು ವಾಕ್ಯ ಹೇಳೋದು ಅವರಲ್ಲೇ ವಾಕ್ಯ ಕ್ರಿಯೆ ಮಾಡುತ್ತೆ. ನಿಮಗೂ ಒಂದು ದೊಡ್ಡ ಆಶೀರ್ವಾದ, ನಿಮ್ಮ ಮೂಲಕವಾಗಿ ಅವ್ರಿಗೂ ಒಂದು ದೊಡ್ಡ ಆಶೀರ್ವಾದ. ಇದನ್ನು ನೋಡುವಾಗೆ ದೇವರು ನಿಮ್ಮ ವಿಷಯದಲ್ಲಿ ಸಂತೋಷಗೊಳ್ತಾನೆ. ಹಲ್ಲೆಲೂಯ. ಇವುಗಳು ನೀವು ಈ ರೀತಿಯಾಗಿ ಮಾಡುವಾಗ ಏನಾಗುತ್ತಂತೆ, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯನ ವರ್ಷಗಳನ್ನು ವೃದ್ಧಿ ಮಾಡುತ್ತೆ. ನಿಮ್ಮ ದಿನಗಳು ಹೆಚ್ಚಾಗುತ್ತೆ, ನಿಮ್ಮ ಆಯುಸ್ಸಿನ ವರ್ಷಗಳು ವೃದ್ಧಿ ಆಗುತ್ತೆ. ನೋಡ್ರಿ, ಅನೇಕರು ದೇವ್ರ ವಾಕ್ಯನ ಅಸಡ್ಡೆ ಮಾಡಿ, ದೇವ್ರ ವಾಕ್ಯನ ಮರೆತು, ದೇವ್ರ ವಾಕ್ಯನ ಅನುಸರಿಸದೆ ಇರ್ತಾರೆ. ಏನಾಗುತ್ತಂದ್ರೆ ಅವರ ದಿನಗಳು ಹೆಂಗ ಕಡಿಮೆ ಆಗುತ್ತಂದ್ರೆ, ಒಂದು ಹೊಟ್ಟಿನ ಹಾಗೆ ದಿನಗಳು ಮುಗಿದೋಗುತ್ತೆ. ಹೊಟ್ಟೆ ಹೆಂಗೆ ಹಾರ್ಕೊಂಡು ಹೋಗುತ್ತಲ್ವ, ಆ ರೀತಿ ಅವ್ರ ದಿನಗಳೆಲ್ಲ ಬೇಗನೆ ಮುಗಿದೋಗುತ್ತೆ. ಮತ್ತು ಅವ್ರ ದಿನಗಳು ಹೆಚ್ಚಾಗೋದಿಲ್ಲ. ಅವ್ರ ಆರೋಗ್ಯ ಇಲ್ದಿರ ಹಾಸಿಗೆ ಹಿಡ್ಕೊಂಡು ಒಳ್ಳೆ ಆಹಾರಗಳನ್ನ ಸೇವಿಸದೆ, ಅವರು ಪಥ್ಯ ಇದ್ಕೊಂಡು ಟ್ಯಾಬ್ಲೆಟ್ಗಳು, ಮೆಡಿಷನ್ಗಳು, ಆಸ್ಪತ್ರೆಗಳು, ಒಂದು ಆರೋಗ್ಯ ಇಲ್ಲದೆ ಒಂದು ಒಳ್ಳೆ ಆಹಾರಗಳನ್ನು ಸೇವಿಸದೆ ಅನೇಕ ರೋಗಗಳಲ್ಲಿ ಅವರ ದಿನಗಳು ಬೇಗನೆ ಮುಗಿದೋಗ್ಬಿಡುತ್ತೆ. ಯಾಕೆ? ದೇವ್ರ ವಾಕ್ಯನ ಅಸಡ್ಡೆ ಮಾಡ್ತೀರಾ, ದೇವ್ರ ವಾಕ್ಯನ ಅನುಸರಿಸಲ್ಲ ಅಂದರೆ ಅವ್ರ ದಿನಗಳು ಕಡಿಮೆ ಆಗುತ್ತೆ. ಅವರ ಆಯುಸ್ಸಿನ ವರ್ಷಗಳು ದೇವ್ರು ಕಟ್ ಮಾಡಿಬಿಡ್ತಾನೆ. ನಾವು ಆರೋಗ್ಯವಂತರಾಗಿ ಆಯುಸ್ ಪರಿಪೂರ್ಣವಾಗಿ ನಾವು ಜೀವಿಸಬೇಕಂದ್ರೆ ದೇವರ ವಾಕ್ಯವನ್ನು ನೆನಪಲ್ಲಿಟ್ಟು ದೇವರ ವಾಕ್ಯವನ್ನು ಅನುಸರಿಸಿ ನಾವು ಜೀವಿಸುವಾಗ ನಮ್ಮ ಜೀವಿತದಲ್ಲಿ ದಿನಗಳು ಹೆಚ್ಚುತ್ತೆ, ಆಯುಷ್ಯನ ವರ್ಷಗಳು ವೃದ್ಧಿ ಆಗುತ್ತೆ. ಹಲ್ಲೆಲೂಯ. ಈ ರೀತಿ ಒಂದು ಆಶೀರ್ವಾದ ಯಾರು ಕೊಡೋಕ್ಕಾಗುತ್ತೆ? ಯಾವ ಡಾಕ್ಟ್ರ್ ಕೊಡ್ತಾನೆ ನಿಮಗೆ? ಯಾವ ತಂದೆ ತಾಯಿಗಳು ಕೊಡ್ತಾರೆ? ಯಾವ ವಿಜ್ಞಾನಿಗಳು ಕೊಡ್ತಾರೆ? ಯಾವ ಆಹಾರನ ಸೇವಿಸಿದ್ರೆ ನೀವು ಆರೋಗ್ಯವಂತರಾಗಿ ಆಯುಷ್ ಪರಿಪೂರ್ಣವಾಗಿರ್ತೀರಾ? ಇಲ್ಲ. ದೇವ್ರ ವಾಕ್ಯನೇ
ನಿಮ್ಮ ದಿನಗಳನ್ನ ಹೆಚ್ಚಿಸಿ ಆಯುಷ್ಯನ ವರ್ಷಗಳನ್ನು ವೃದ್ಧಿಗೊಳಿಸಿ ನೀವು ವಯಸ್ಸಾದ ಕಾಲಕ್ಕೂ ಪುಷ್ಟಿಯಾಗಿ ಬಲವಂತರಾಗಿ ಒಳ್ಳೆ ದೃಷ್ಟಿ ಒಳ್ಳೆ ಒಂದು ಶಕ್ತಿವಂತರಾಗಿ ನೀವು ಜೀವಿಸ್ತೀರ. ಮೋಶೆಗೆ 120 ವಯಸ್ಸಾದರೂ ಕಣ್ಣು ಮೊಬ್ಬಾಗಲಿಲ್ಲ, ಶರೀರದಲ್ಲಿ ಜೀವ ಶಕ್ತಿ ಕುಂದಿ ಹೋಗಲಿಲ್ಲ. 120 ವರ್ಷ ನೋಡ್ರಿ, ಕಣ್ಣಿನ ದೃಷ್ಟಿ ಯೌವನ ಪ್ರಾಯದಲ್ಲಿದ್ದ ಹಾಗೆ ಆತನ ದೃಷ್ಟಿ, ಯೌವನ ಪ್ರಾಯದಲ್ಲಿದ್ದಾಗೆ ಆತನ ಶಕ್ತಿ ಹಾಗೇ ಇದೆ. ಕಾರಣ ಏನು ಗೊತ್ತಾ? ಮೋಶೆ ದೇವರೊಟ್ಟಿಗಿದ್ದು ದೇವರ ಕಟ್ಟಳೆಗಳನ್ನು ತಾನೂ ಅನುಸರಿಸಿ ಜನರಿಗೂ ಅದನ್ನು ಬೋಧಿಸಿ ನಡೆಸ್ತಾ ಇದ್ದಾನೆ. ಹಾಗಾಗಿ ಮೋಶೆಯ ಆಯುಷ್ಕಾಲ 120 ವರ್ಷ. ಕಣ್ಣು ಕುಗ್ಗಿ ಹೋಗಲಿಲ್ಲ, ಮೊಪ್ಪಾಗಲಿಲ್ಲ, ಶರೀರದಲ್ಲಿ ಜೀವ ಶಕ್ತಿ ಕುಂದಿ ಹೋಗಲಿಲ್ಲ. ಆಗ ನಮ್ಮ ಆಯುಸ್ಸು, ನಮ್ಮ ದಿನಗಳು, ನಮ್ಮ ಆರೋಗ್ಯ, ನಮ್ಮ ಶಕ್ತಿ ಇದರಲ್ಲಿ ನಾವು ಆಶೀರ್ವದಿಸಲ್ಪಟ್ಟು ಪುಷ್ಟರಾಗಿ ಬಲವಾಗಿ ಆರೋಗ್ಯವಂತರಾಗಿ ಆಯುಸ್ ಫುಲ್ಲು ಮುಗಿಬೇಕಂದ್ರೆ ದೇವರ ವಾಕ್ಯದಲ್ಲೇ ಆ ಆಶೀರ್ವಾದ ಅಡಗಿರೋದು. ಹಾಗಾಗಿ ದೇವರ ವಾಕ್ಯವನ್ನು ಮರೆತು ಹೋಗಬೇಡ. ದೇವರ ವಾಕ್ಯವನ್ನು ಮನಪೂರ್ವಕವಾಗಿ ಅನುಸರಿಸು. ನೀವು ಹಾಗೆ ಮಾಡುವಾಗೆ ನೀವು ಆಯುಷ್ಕಾಲವಂತರಾಗಿ, ದೀರ್ಘ ಆಯುಷ್ಕಾಲವಂತರಾಗಿ ನಿಮ್ಮ ಮಕ್ಕಳನ್ನ ನೀವು ನೋಡ್ತೀರಾ, ಮೊಮ್ಮಕ್ಕಳನ್ನ ನೋಡ್ತೀರಾ, ಮೊಮ್ಮಕ್ಕಳನ್ನ ನೋಡ್ತೀರಾ. ಹೀಗೆ ತಲೆಮಾರುಗಳನ್ನ ನೀವು ಕಾಣುವ ಹಾಗೆ ದೇವನು ನಿಮಗೆ ಆಯುಷ್ಕಾಲನ ಕೊಡ್ತಾನೆ, ನಿಮ್ಮ ದಿನಗಳನ್ನ ಹೆಚ್ಚಿಸುತ್ತಾನೆ. ನೀವು ಪುಷ್ಟರಾಗಿ ಆರೋಗ್ಯವಂತರಾಗಿ ನೀವು ಎಲ್ಲವನ್ನು ನೋಡಿ ಅನುಭವಿಸಿ ನಂತರ ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡ್ತೀರಾ. ಯೋಬುಗೆ 140 ವಯಸ್ಸು, ಯೋಬುಗೆ 140 ವಯಸ್ಸು ಅಂತ ನೋಡ್ರಿ. ಆತನ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳನ್ನ 4 ತಲೆಮಾರುಗಳವರೆಗೂ ಪುಷ್ಟನಾಗಿ ಆರೋಗ್ಯವಂತನಾಗಿದ್ದ ಯೋಬು. ಇನ್ನು ಅನೇಕ ಭಕ್ತರುಗಳಿದ್ದಾರೆ, ಅವರೆಲ್ಲ ಅಷ್ಟು ಕಾಲ ಬದುಕಿದ್ದಾರೆ. ಈ ಕಾಲದಲ್ಲಿ ನೋಡ್ರಿ, ಮದುವೆ ಹುಟ್ಟುವಾಗಲೇ ಸತ್ತೋಗ್ತಾರೆ, ಮದುವೆಗೆ ಮುಂಚೆ ಸತ್ತೋಗ್ತಾರೆ, ಮದುವೆ ಆಗಿ ಸತ್ತೋಗ್ತಾರೆ, ಸಣ್ಣ ವಯಸ್ಸುಗಳಲ್ಲಿ ಸತ್ತೋಗ್ತಾರೆ. ಸಾವು ಯಾವಾಗ ಬರುತ್ತೆ ಅಂತ ಗೊತ್ತಾಗ್ತಾನೆ ಇಲ್ಲ. ಇವಾಗ ಇದಕ್ಕಿದ್ದಂಗೆ ಮರಣ, ಇದಕ್ಕಿದ್ದಂಗೆ ಸಾವುಗಳು. ಇದಕ್ಕೆ ಕಾರಣ ಏನು? ದೇವರ ಕಟ್ಟಳೆಗಳನ್ನು ಮರೆತು ದೇವರ ಆಜ್ಞೆಗಳನ್ನು ಅಲಕ್ಷ್ಯ ಮಾಡಿ ಜೀವಿಸುವಾಗೆ ಅವರ ಆಯುಸ್ಸು, ಅವರ ವರ್ಷಗಳು, ಅವರ ದಿನಗಳು ಕರ್ತನೇನು ಮಾಡ್ತಾನೆ? ಬೇಗ ಮುಗಿಸಿ ಅಂತ್ಯಗೊಳಿಸ್ಬಿಡ್ತಾನೆ. ಇವರು ಭೂಮಿಯಲ್ಲಿರೋದೇ ವೇಸ್ಟು. ಆಮೇಲೆ ಅಲ್ಲೆಲ್ಲೂಯ್ಯ. ಹಾಗಾಗಿ ದೇವ ಜನರೇ, ಇದನ್ನು ಕೇಳಿಕೊಂಡಿರೋಂಥ ಎಲ್ಲರೂ ಯಾರಾದರೂ ಸರಿ ಯೇಸು ಸ್ವಾಮಿ ಮೇಲೆ ಪರಿಪೂರ್ಣ ನಂಬಿಕೆ ಇಟ್ಟು ಅವರ ಮಾತುಗಳನ್ನ ನೆನಪಲ್ಲಿಟ್ಕೊಂಡು ಅವರ ಕಟ್ಟಳೆಗಳನ್ನು ಕೈಗೊಂಡು ಎಲ್ಲರಿಗೂ ಬೋಧಿಸ್ರಿ, ಎಲ್ಲರಿಗೂ ಹೇಳ್ರಿ, ದೇವ್ರ ವಾಕ್ಯನ ಮಾತಾಡ್ರಿ, ದೇವ್ರ ಬಗ್ಗೆನೇ ಮಾತಾಡ್ರಿ, ವಾಕ್ಯದ ಬಗ್ಗೆ ಮಾತನಾಡ್ರಿ, ಅವ್ರು ಮಾಡಿರೋ ಅದ್ಭುತಗಳ ಬಗ್ಗೆ ಮಾತನಾಡ್ರಿ, ಅವ್ರು ಮಾಡಿರೋ ಕ್ರಿಯೆಗಳ ಬಗ್ಗೆ ಮಾತನಾಡ್ರಿ, ಮಾತನಾಡಿಕೊಂಡೇ ಇರ್ರಿ. ನಿಮಗೆ ದೊಡ್ಡ ಆಶೀರ್ವಾದ ಉಂಟಾಗುತ್ತೆ. ಹಲ್ಲೆಲೂಯಾ. ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ವಾಕ್ಯವಾಗಿರುವಂಥ ಯೇಸುವೇ, ಈ ವಾಕ್ಯವನ್ನು ಕೇಳಿಕೊಂಡಿರುವಂಥ ಎಲ್ಲ ಮಕ್ಕಳನ್ನ ನೀನು ನೋಡು ಸ್ವಾಮಿ. ಎಲ್ಲರ ಕಿವಿಗಳು ತೆರೆಯಲ್ಪಡ್ಬೇಕಪ್ಪ, ಎಲ್ಲ ಹೃದಯಗಳು ತೆರೆಯಲ್ಪಡ್ಬೇಕಪ್ಪ, ಎಲ್ಲ ಮನನೇತ್ರಗಳು ಬೆಳಗಿಸಲ್ಪಡ್ಬೇಕಪ್ಪ, ಸತ್ಯದ ಪರಿಜ್ಞಾನದಲ್ಲಿ ಸೇರಬೇಕಪ್ಪ, ವಾಕ್ಯದಲ್ಲಿ ಸ್ಥಿರವಾಗಿ ನಿಲ್ಬೇಕಪ್ಪ. ವಾಕ್ಯಗಳನ್ನು ನೆನಪಲ್ಲಿಟ್ಟು ಅನುಸರಿಸಿ ಜೀವಿತ ಕಾಲವೆಲ್ಲ ಆಶೀರ್ವದಿಸಲ್ಪಡ್ಬೇಕಪ್ಪ. ಹಾಗೆ ಎಲ್ಲರಿಗೂ ಸಹಾಯ ಮಾಡ್ರಿ, ಎಲ್ಲರನ್ನ ಆಶೀರ್ವದಿಸ್ರಿ. ಹಾಗೆ ಮಾಡಿದಾಗ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಪ್ರೇಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.